ಸುಂದರವಾದ ಹಳ್ಳಿಯೊಂದರಲ್ಲಿ ಶಾಂತಿಯುತವಾಗಿ ಜನಜೀವನ ಸಾಗುತ್ತಿತ್ತು. ಆ ಹಳ್ಳಿಯ ಅಂಗಳದಲ್ಲಿ ಒಂದು ಹಳೆಯ ಮರ ಇತ್ತು. ಆ ಮರದ ಕೆಳಗೆ ನಾಗದೇವತೆ ವಾಸ ಮಾಡುತ್ತಾಳೆ ಎಂಬ ನಂಬಿಕೆ ಇತ್ತು. ಒಂದು ದಿನ ಆ ಹಳ್ಳಿಗೆ ಹೊಸದಾಗಿ ಒಬ್ಬ ರೈತನು ಬಂದನು. ಅವನು ಆ ಮರವನ್ನು ಕಡಿದು ಹಾಕಲು ತೀರ್ಮಾನಿಸಿದ. ಅವನಿಗೆ ಹಳ್ಳಿಯವರು ಅದು ನಾಗಿನಿಯ ವಾಸಸ್ಥಳ, ಅವಳಿಗೆ ಕೋಪ ಬಂದರೆ ಹಾಳಾಗುತ್ತೆ ಎಂದು ಎಚ್ಚರಿಸಿದರು. ಆದರೆ ರೈತನು ನಂಬಲೇ ಇಲ್ಲ. ಅದೇ ದಿನ ರಾತ್ರಿ ಬಲವಾಗಿ ಮಳೆ ಬಂತು. ಗುಡುಗು, ಸಿಡಿಲು ಮತ್ತು ಬಿರುಗಾಳಿ ಬೀಸಿತು. ರೈತನ ಮನೆಯ ಮುಂದೆ ಒಬ್ಬ ಸುಂದರ ಹೆಂಗಸು ಕಾಣಿಸಿಕೊಂಡಳು. ಅವಳ ಕಣ್ಣುಗಳು ಮಣಿಮುತ್ತಿನಂತೆ ಹೊಳೆಯುತ್ತಿದ್ದವು. ಅವಳೇ ನಾಗಿನಿ. ಅವಳು ತುಂಬ ಕೋಪಗೊಂಡು, ನಾನು ಈ ಹಳ್ಳಿಯ ನಾಗಿನಿ ಅಂದಳು. ನನ್ನ ಮನೆಗೆ ಹಾನಿಯಾದರೆ ನಿನಗೆ ಶಾಂತಿ ಸಿಗೋದಿಲ್ಲ ಎಂದು ಎಚ್ಚರಿಸಿದಳು. ಅವಳ ಮಾತುಗಳನ್ನು ಕೇಳಿ ರೈತನು ತಲೆ ಸುತ್ತಿ ಕೆಳಗೆ ಬಿದ್ದನು. ಬೆಳಿಗ್ಗೆ ಎದ್ದಾಗ ಅವನು ತಪ್ಪು ತಿಳಿದು ನಾಗಿನಿಯ ಮರದ ಬಳಿ ಹೋಗಿ ಬೇಡಿಕೊಂಡನು. ಆ ದಿನದಿಂದ ಹಳ್ಳಿಯ ಜನರು ಪ್ರತಿ ವರ್ಷ ಆ ಮರದ ಕೆಳಗೆ ನಾಗದೇವಿಗೆ ಪೂಜೆ ಮಾಡತೊಡಗಿದರು.